ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ಬಿಡದಿ ಟೌನ್ಶಿಪ್ ಫೈಟ್. ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ತೀವ್ರ ಹೋರಾಟವನ್ನ ಮುಂದುವರೆಸಿದೆ. ಪಾದಯಾತ್ರೆ ಆಯಿತು, ಅದರ ಮುಂದುವರೆದ ಭಾಗ ಮತ್ತೆ ಹೋರಾಟ ಮುಂದುವರೆಸಿದೆ. ಯಾರು? ಜೆಡಿಎಸ್. ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ತೀವ್ರ ಹೋರಾಟದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಕುಟುಂಬ ಟಾರ್ಗೆಟ್ ಆರೋಪ. ನೇರವಾಗಿ ಕಾಂಗ್ರೆಸ್ನ ನಾಯಕರು ಮಾಡ್ತಾರದು ಯಾರ ಮೇಲೆ ಆರೋಪವನ್ನ? ಎಚ್.ಡಿ. ಕುಮಾರಸ್ವಾಮಿ ಅವರ ಕುಟುಂಬದ ಮೇಲೆ. ಅನಿತಾ ಕುಮಾರಸ್ವಾಮಿ ಹೆಸರು ಎಳೆದು ತಂದಿದ್ರು ಸಚಿವ ಎಂ.ಬಿ. ಪಾಟೀಲ್. 100 ಎಕರೆ ಇದೆ ಅಂತ ಹೇಳಿದ್ರು ಎಚ್.ಸಿ. ಬಾಲಕೃಷ್ಣ. ಕಾಂಗ್ರೆಸ್ಸಿಗರ ಆರೋಪ ಇದು. ಮಾಗಡಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಆರೋಪಕ್ಕೆ ಕಾನೂನು ಮೂಲಕ ಉತ್ತರ ನೀಡಲು ಸಿದ್ಧತೆ ಈಗ ಆರಂಭ ಆಗಿದೆ. ಲೀಗಲ್ ನೋಟಿಸ್ ನೀಡಲು ವಕೀಲರಿಂದ ಅನಿತಾಗೆ ಸಲಹೆ. ಅನಿತಾ ಕುಮಾರಸ್ವಾಮಿ ಮಾಜಿ ಶಾಸಕಿ, ಎಚ್.ಡಿ. ಕುಮಾರಸ್ವಾಮಿ ಅವರ ಪತ್ನಿ. ಅವ್ರದ್ದು 100 ಎಕರೆ ಇದೆ ಅಂತ ಸಚಿವ ಎಂ.ಬಿ. ಪಾಟೀಲ್ ಹೇಳಿದ್ರೆ ಅದಕ್ಕೆ ಒಂದು ಸ್ವಲ್ಪ ಹುಳಿ, ಉಪ್ಪು, ಖಾರ, ಮಸಾಲೆಯನ್ನು ಮಾಗಡಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಎಚ್.ಸಿ. ಬಾಲಕೃಷ್ಣ ಹಾಕಿದ್ರು. ಸೊ ಈಗ ಲೀಗಲ್ ನೋಟಿಸನ್ನು ನೀಡೋ ಮುಖಾಂತರ ಇವರಿಬ್ಬರಿಗೂ ಟಕ್ಕರ್ ಕೊಡಬೇಕು ಅನ್ನೋ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಲೀಗಲ್ ನೋಟಿಸ್ ಕೊಡಿ ಅಂತ ವಕೀಲರು ಸಲಹೆಯನ್ನು ಕೊಟ್ಟಿದ್ದಾರೆ ಅನಿತಾ ಕುಮಾರಸ್ವಾಮಿ ಅವ್ರಿಗೆ. ನಂದು 100 ಎಕರೆ ಇಲ್ಲ ಸ್ವಾಮಿ, ಇರೋದೇ 32 ಎಕರೆ, ಬನ್ನಿ ಪರಿಶೀಲನೆ ಮಾಡಿ ಬೇಕಾದರೆ ಅನ್ನೋ ಒಂದು ಮಾತನ್ನು ಅನಿತಾ ಕುಮಾರಸ್ವಾಮಿ ಹೇಳಿದ್ರು. ಅದು ಆದ ಬಳಿಕ ಇಷ್ಟಕ್ಕೆ ಸುಮ್ಮನೆ ಇರಬೇಡಿ, ಮಾನನಷ್ಟ ಮೊಕದ್ದಮೆಯನ್ನು ಹೂಡಿ ಅವರ ವಿರುದ್ಧ ಅನ್ನೋ ಒಂದು ಮಾತನ್ನು ಈಗ ವಕೀಲರು ಹೇಳ್ತಾ ಇದ್ದಾರಂತೆ. ಸೊ ಹೀಗಾಗಿ ಲೀಗಲ್ ನೋಟಿಸ್ ನೀಡೋಕ್ಕೆ ತೆರೆಮರೆಯಲ್ಲಿ ಸಿದ್ಧತೆ ಆಗ್ತಾ ಇದೆ ಅನಿತಾ ಕುಮಾರಸ್ವಾಮಿ ಅವರಿಂದ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಕೆಸರೆ ರಚಾಟ ಆರಂಭ ಆಗಿದೆ. ಈಗ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು. ಬಿಡದಿ ಟೌನ್ಶಿಪ್ ಯಾಕೆ ಕೈ ಬಿಟ್ಬಿಡಿ, ಬೇಡ, ಅದು ರೈತರ ಫಲವತ್ತಾದ ಭೂಮಿಯನ್ನು ಯಾಕೆ ಪಡೆದುಕೊಳ್ತಾ ಇದ್ದೀರಿ, ಇಲ್ಲೇ ಟೌನ್ಶಿಪ್ ಮಾಡಬೇಕಾ, ಬೇರೆ ಕಡೆ ಹೋಗಿ ನೀವು ಅನ್ನೋ ಒಂದು ಮಾತನ್ನು ಜೆಡಿಎಸ್ ಹೇಳ್ತಾ ರೈತರ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತಿದ್ರೆ, ಈತ ಎಚ್.ಡಿ. ಕುಮಾರಸ್ವಾಮಿ ಅವರ ಕುಟುಂಬವನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ನೋಡಿ, ಈಗ ಕಾಂಗ್ರೆಸ್ ಜೆಡಿಎಸ್ ನಡುವೆ ಕೆಸರ ರಚಾಟ. ನೇರವಾಗಿ ಅನಿತಾ ಕುಮಾರಸ್ವಾಮಿ ಲೀಗಲ್ ನೋಟಿಸ್ಗೆ ನೀಡೋಕೆ ಮುಂದಾಗ್ತಾ ಇದ್ದಾರೆ ಅನ್ನೋ ಮಾಹಿತಿ, ವಿವರಣೆಯನ್ನು ನೀಡೋದಾದ್ರೆ ಟೌನ್ಶಿಪ್ ವಿಚಾರವಾಗಿ ಜೆಡಿಎಸ್ ಒಂದು ನಿಲುವನ್ನು ತೆಗೆದುಕೊಂಡಿದೆ. ಜೆಡಿಎಸ್ ರೈತರ ಪರವಾಗಿ ನಿಂತು ಹೋರಾಟವನ್ನು ನಡೆಸಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಜೊತೆಗೆ ಒಂದು ಕಡೆ ಪಾದಯಾತ್ರೆ ಆಗಿರ್ಬೋದು, ಪ್ರತಿಭಟನೆ ಆಗಿರ್ಬೋದು, ಈ ರೀತಿ ಹೋರಾಟಗಳನ್ನು ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ರೈತರ ಕಾನೂನು ಸಮರಕ್ಕೂ ಕೂಡ ಸಾಥ್ ನೀಡಲಿಕ್ಕೆ ಜೆಡಿಎಸ್ ಮತ್ತೆ ದಳಪತಿಗಳು ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ನೇರವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರ ಕುಟುಂಬವನ್ನು ಟಾರ್ಗೆಟ್ ಮಾಡುವಂಥದ್ದು, ಜೊತೆಗೆ ಪೋಸ್ಟರ್ ಅಂಟಿಸುವಂಥದ್ದು, ಹೀಗೆ ಹಲವಾರು ಆರೋಪಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಏನು ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಏನು ಬಿಡದಿ ಸುತ್ತಮುತ್ತಲೂ ಕೂಡ 100 ಎಕರೆ ಜಾಗವನ್ನು ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ರು. ಅದರಲ್ಲೂ ಕೂಡ ಬಾಲಕೃಷ್ಣ ಆಗಿರ್ಬೋದು, ಜೊತೆಗೆ ಎಂ.ಬಿ. ಪಾಟೀಲ್, ಕೈಗಾರಿಕಾ ಸಚಿವ ಎಂ.ಬಿ. ಪಾಟೀಲ್ ಅವರು ಕೂಡ ನೇರವಾಗಿ ಆರೋಪವನ್ನು ಮಾಡಿದ್ರು. ಹೀಗಾಗಿ ಈ ಒಂದು ವಿಚಾರವನ್ನ ಅನಿತಾ ಕುಮಾರಸ್ವಾಮಿ ಅವರು ಸಾಕಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ಈ ಒಂದು ವಿಚಾರದಲ್ಲಿ ಕಾನೂನು ಹೋರಾಟಕ್ಕೂ ಕೂಡ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ಯಾಕಂದ್ರೆ ತಮ್ಮ ಕುಟುಂಬದ ಆಸ್ತಿ ಇದ್ರ ಬಗ್ಗೆ ಈಗಾಗಲೇ 32 ಎಕರೆ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದಿದ್ದಾರೆ, ಸ್ಪಷ್ಟವಾಗಿ ಕೂಡ ಹೇಳಿರುವಂತದ್ದು. ಆದ್ರೆ ರಾಜಕೀಯ ಒಂದು ಕೆಸರ ಎರಚಾಟದಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಹೆಸರಲ್ಲಿ 100ಕ್ಕೂ ಹೆಚ್ಚು ಎಕರೆ ಈ ಒಂದು ಪ್ರದೇಶದಲ್ಲಿದೆ ಅನ್ನೋ ಒಂದು ಆರೋಪವನ್ನು ಮಾಡಿದ್ರು. ಹಾಗಾಗಿ ಈ ಒಂದು ವಿಚಾರದಲ್ಲಿ ಒಂದು ಕಾನೂನು ಅಭಿಪ್ರಾಯವನ್ನು ಕೂಡ ಅನಿತಾ ಕುಮಾರಸ್ವಾಮಿ ಅವರು ಪಡೆದುಕೊಂಡಿರುವಂಥದ್ದು. ತಮ್ಮ ವಿರುದ್ಧ ಯಾವುದೇ ದಾಖಲೆಗಳಿಲ್ಲದೆ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಇದರಿಂದ ನನ್ನ ಮಾನಕ್ಕೆ ಒಂದು ನಮ್ಮ ಕುಟುಂಬಕ್ಕೂ ಕೂಡ ಮಾನದ ಒಂದು ನಷ್ಟ ಆಗಿದೆ. ಹಾಗಾಗಿ ಮಾನ ನಷ್ಟ ಮೊಕದ್ದಮೆ ಕೂಡ ಹೂಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಕಾನೂನು ಸಲಹೆಯನ್ನ ಪಡ್ಕೊಂಡಿರುವಂಥದ್ದು. ಜೊತೆಗೆ ಒಂದು ಲೀಗಲ್ ನೋಟಿಸ್ ಅನ್ನು ಕೂಡ ಫಾರ್ಮಲ್ ಆಗಿ ಯಾರೆಲ್ಲ ಕಾಂಗ್ರೆಸ್ ನಾಯಕರು ತಮ್ಮ ವಿರುದ್ಧ ಆರೋಪ ಮಾಡಿದ್ರು, ತಮ್ಮ ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ರು, ಅವ್ರಿಗೆ ಒಂದು ಲೀಗಲ್ ನೋಟಿಸ್ ಅನ್ನು ಕಳಿಸಲು ಕೂಡ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಹಾಗಾಗಿ ಒಂದ್ ಕಡೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಎಚ್.ಡಿ.ಕೆ ನಿಖಿಲ್ ಹೋರಾಟ ಮಾಡಿದ್ರೆ, ತಮ್ಮ ಕುಟುಂಬದ ವಿರುದ್ಧ ಯಾರು ಟಾರ್ಗೆಟ್ ಮಾಡಿ ನಾಯಕರು ಮಾತಾಡ್ತಿದ್ದಾರೆ ಅವರಿಗೆ ಕಾನೂನು ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡುವ ಕೆಲಸವನ್ನ ಅನಿತಾ ಕುಮಾರಸ್ವಾಮಿ ಮಾಡಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.